ತುಂಬ ರಮಣೀಯವಾಗಿರ್ತದೆ ಮತ್ತು ವಾಸಯೋಗ್ಯ. ಸರಿ, ಅವಾಗ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ, ಏನು ಹೇಳ್ತಾನೆ ಅಂತಂದರೆ, ನೋಡು, ಒಂದು ಒಳ್ಳೆಯ ಪರ್ಣಕುಟೀರನ್ನು ಕಟ್ಕೊಡ್ತೀಯ ನೀನು. ಲಕ್ಷ್ಮಣ ಆಗ್ಬೋದು. ಲಕ್ಷ್ಮಣ ಎಲ್ಲ ಹೊತ್ಕೊಂಡೋಗಿರ್ತಾನೆ. ಅಂದರೆ ಏನು, ದಾರ, ಹಗ್ಗ, ಸ್ಪೇಡು, ಗುದ್ಲಿ, ಇದೆಲ್ಲ ಹೊತ್ಕೊಂಡಿರ್ತಾನೆ. ಅವನು ಇಂಜಿನಿಯರ್, ವೆರಿ ಗುಡ್ ಇಂಜಿನಿಯರ್. ಸರ್ಟಿಫಿಕೇಟ್ ತೊಗೊಂಡಿದ್ದಲ್ಲ, ಬೈ ಟ್ರೈನಿಂಗ್ ಇಂಜಿನಿಯರ್. ಅವನು ಕ್ಷತ್ರಿಯ ಆಗಿಯೂ ಯಾವ ಓರಿಯೆಂಟೇಷನ್ ಕೋರ್ಸಲ್ಲ, ಯಾವ ಯೂನಿವರ್ಸಿಟಿಲಿ ಓದಿದ್ದಲ್ಲ, ಸ್ವಯಾರ್ಜಿತ. ಅದರಿಂದ ಅವನೇನು ಮಾಡ್ದ, ರಾಮ ಹೇಳಿದ ತಕ್ಷಣ ಆಮೇಲೆ ರಾಮ ಕೇಳ್ತಾನೆ, ಎಲ್ಲಿ ಕಟ್ಟೋದು? ಅದಕ್ಕೆ ರಾಮ ಹೇಳ್ತಾನೆ, ನೀನೇ ಒಂದು ಜಾಗ ನಿರ್ಧಾರ ಮಾಡು, ಒಂದು ಜಾಗ ನಿರ್ಧಾರ ಮಾಡಿ, ಯಾವ್ದು ಸೂಕ್ತ ಅನಿಸುತ್ತೋ ಆ ಜಾಗದಲ್ಲಿ ಅಂತ. ಅವಾಗ ಲಕ್ಷ್ಮಣ ಏನು ಹೇಳ್ತಾನೆ? ಲಕ್ಷ್ಮಣ ಹೇಳ್ತಾನೆ, 14 ವರ್ಷ ಅಲ್ಲ, 100 ವರ್ಷ ಆದರೂ ರಾಮ, ನಾನು ನನ್ನ ಸ್ವಾತಂತ್ರ್ಯವನ್ನು ಉಪಯೋಗಿಸೋದಿಲ್ಲ. ನನ್ನ ಬುದ್ಧಿ ಉಪಯೋಗಿಸೋಂಗೆ ಮಾಡಬೇಡ ರಾಮ, ನಾನು ನಿನ್ನ ದಾಸ. ಅದರ ನೀನು ಹೇಳಿ ಇಲ್ಲಿ ಅಂತ. ನಾನು 100 ವರ್ಷ ಆದರೂ ರಾಮ, ನೀನು ಎಲ್ಲಿ ಹೇಳ್ತೀವಿ ಅಲ್ಲಿ. ನಾನು ಯಾವತ್ತು 14 ಅಲ್ಲ 100 ವರ್ಷ ಆದರೂ ನಿನ್ನನ್ನು ಮಾತಾ ಭ್ರಾತ ಪಿತಾಚ ತ್ವಮೇವ. ರಾಮ ಸುಮಂತನಿಗೆ ಹೇಳ್ತಾನೆ ಲಕ್ಷ್ಮಣ. ರಾಮನಿಗೆ ಹೇಳ್ತಾನೆ, ಸುಮಂತನಿಗೆ ಹೇಳಿದ್ರು. ಯಾವಾಗ ದಶರಥ ಕಾಡಿಗೆ ಹೋಗಬೇಕು ಅಂತ ಹೇಳ್ತಾನೆ, ಅವಾಗ ಹೇಳ್ತಾನೆ, ನನ್ನ ತಂದೆ, ನನ್ನ ಬಂಧು, ನನ್ನ ಅಣ್ಣ, ನನ್ನ ಸರ್ವಸ್ವ ರಾಮನೊಬ್ಬನೇ ಅನನ್ಯತ. ಅದಕ್ಕೆ ಅವನು ಹೇಳ್ತಾನೆ, ಲಕ್ಷ್ಮಣ ನೀನು ನನಗೆ ಹೇಳಲೇಬೇಡ, ನೀನು ಹೇಳು ಸರಿ. ಆಮೇಲೆ ರಾಮ ಇಂಥ ಜಾಗದಲ್ಲಿ ಅಂತ ಅವ್ನು ಎಂಥ ಅದ್ಭುತವಾಗಿ ಒಂದು ಪರ್ಣಕುಟೀರ ಕಟ್ತಾನೆ ಅಂತಂದರೆ, ಶ್ರೀರಾಮಚಂದ್ರ ಗೃಹಪ್ರವೇಶವನ್ನು ಮಾಡಿ ಆಮೇಲೆ ಪ್ರವೇಶ ಮಾಡ್ತಾನೆ, ಸುಮ್ಮನೆ ಪ್ರವೇಶ ಮಾಡೋದಿಲ್ಲ. ಅಲ್ಲ, ಗೃಹಪ್ರವೇಶ ಏನ್ರಿ ಆಗುತ್ತೆ? ವಿ ಆರ್ ಆಲ್ ಸೈನ್ಸ್, ಗೃಹಪ್ರವೇಶ ಮಾಡಬೇಕಾ? ಅಲ್ರಿ, ಧರ್ಮ ಏನು ಹೇಳುತ್ತೆ ಅಂತ ಪೂರ್ಣ ಗೊತ್ತಾ? ಅಲ್ರಿ, ಒಂದು ಇಂಜಿನಿಯರ್ 4 ವರ್ಷ ಓದಿ ಎಷ್ಟು ಗೊತ್ತು? ಇಂಜಿನಿಯರ್ ನಾನೇ ಈಗ ಓದೋರಿಗೆಲ್ಲ ಪ್ರಶ್ನೆ ಕೇಳ್ತೀನಿ, ಎಷ್ಟು ಕರೆಕ್ಟಾಗಿ ಹೇಳ್ತೀನಿ? ಎಕ್ಸಾಮ್ ಬರೆಯೋಷ್ಟು ಹೇಳ್ತೀರಿ, ಜ್ಞಾನ ದೃಷ್ಟಿಯಿಂದ ಎಷ್ಟು ಹೇಳ್ತೀರಿ? ಅದು ಬೇಡಪ್ಪ, 60 ವರ್ಷ ಸಂಸಾರ ನಡೆಸಿದ್ದೀರಾ, ಆನಂದವಾಗಿದ್ದೀರಾ ಅಂತ ಕೇಳಿದ್ರೆ ಹ್ಞೂ ಅಂತ ಹೇಳ್ತೀರಾ? ನಡೆಸ್ತಿರೋದೇ ಆತ್ಮವಿಶ್ವಾಸ ಇಲ್ಲ. ಇನ್ನು ನಾವು ಸೈನ್ಸ್ ಬಗ್ಗೆ, ಧರ್ಮಶಾಸ್ತ್ರ ನಮ್ಮ ಋಷಿಗಳು ಮಾಡಿರೋದು, ಒಂದು ಓದಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ನನಗೆ ಗೊತ್ತಿಲ್ಲ, ನಂಗೆ ನಂಬಿಕೆ ಇಲ್ಲ ಅನ್ನೋದು ಸೂಕ್ತ. ಅದು ಏನ್ರಿ ಗೃಹಪ್ರವೇಶ ಅಂತ್ರಿ ಅಂತ ಹೇಳ್ಬೇಡಿ. ನಮ್ಮ ಧರ್ಮದಲ್ಲಿ ಭಾಳ ಆಳ ಉಂಟು. ಅದರಿಂದ ಅವನೇನು ಮಾಡ್ತಾನೆ, ಗೃಹಪ್ರವೇಶ ಮಾಡಿದ ಮೇಲೆ ರಾಮ ಇವನಿಗೆ ಲಕ್ಷ್ಮಣಗೆ ಏನು ಪದಪ್ರಯೋಗ ಮಾಡ್ತಾನೆ ಗೊತ್ತಾ? ಪ್ರಭು ಲಕ್ಷ್ಮಣ ಅಂತಾನೆ. ಲಕ್ಷ್ಮಣನಿಗೆ ಪ್ರಭು ಅಂತಾನು. ಯಾಕೆ ಪ್ರಭು ಅಂತ ಹೇಳೋದಲ್ಲಿ, ಯಾವಾಗಲೂ ಆಗಲಿ, ಈಗ ಒಬ್ಬ ತಂದೆ, ನಿಜವಾದ ತಂದೆ, ಈಗೆಲ್ಲ ಇಂಥ ಪದಪ್ರಯೋಗಗಳನ್ನು ಮಾಡೋಂಗಿಲ್ಲ, ಬಟ್ ಮಾಡಬೇಕಂತ ಸಂದರ್ಭದಲ್ಲಿ ನಿಜವಾದ ಮಗ, ನಿಜವಾದ ತಂದೆ, ನಿಜವಾದ ಮಗ ಅಂದರೆ ಅಪ್ಪ ಅಮ್ಮನ್ನ ಇರೋವರೆಗೂ ಅವ್ರಿಗೆ ಏನೂ ತೊಂದರೆ ಆಗ್ತೈತೆ ಅಂತ ನೋಡ್ಕೊಳ್ಳೋ ನಿಜವಾದ ಮಗ ಅಂತ. ನಿಜವಾದ ತಂದೆ ಅಂದ್ರೇನು? ಅವನ ಮಗನ ಎಲ್ಲ ಯೋಗಕ್ಷೇಮವನ್ನು ನೋಡ್ಕೊಳ್ಳೋನು ತಂದೆ. ಅದರಿಂದ ಅವನು ಹೇಳ್ತಾನೆ, ನನಗೇನು ಬೇಕು ಅದನ್ನು ನೀನು ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಂಡು ಆ ರೀತಿ ಪರ್ಣಕುಟೀರ ನಿರ್ಮಾಣ ಮಾಡಿದ್ಯಲ್ಲ, ಪ್ರಭು ಲಕ್ಷ್ಮಣ ಅಂತ ನೋಡ. ಬರೀ ಲಕ್ಷ್ಮಣ ಅಂತ ಹೇಳೋದಿಲ್ಲ, ಅದು ಅನನ್ಯತಾ, ಒಬ್ರಿಗೊಬ್ರಿಗೆ. ಅದಕ್ಕೆ ರಾಮನ ಮಾತು ಉಂಟು, ಎಲ್ಲಿ ಯುದ್ಧಕಾಂಡದಲ್ಲಿ ಯಾವಾಗ ಇನ್ನೇನು ಯುದ್ಧ ಆಗ್ತದಂಗೆ ಲಕ್ಷ್ಮಣನಿಗೆ ಪೆಟ್ಟು ಬೀಳುತ್ತೋ ಅವಾಗ ಹೇಳ್ತಾನೆ, ಲಕ್ಷ್ಮಣನಿಲ್ಲದೆ ಸೀತೆ ಸಿಕ್ಕಿದ್ರೆ ನನಗೆ ಉಪಯೋಗ ಇಲ್ಲ ಅಂದ್ಬಿಡ್ತಾನೆ. ಲಕ್ಷ್ಮಣನಿಲ್ಲದೆ ಸೀತೆ ಸಿಕ್ಕಿದ್ರೆ ನನಗೆ ಅಂತ ಸೀತೆ ಬೇಕಿಲ್ಲ. ಅವಳು ಹುಡ್ಕೊಂಡೇ ಸಮುದ್ರ ಲಂಘನ ಮಾಡಿ ಸುಗ್ರೀವನ್ ಕರ್ಕೊಂಡು ವಾಲಿ ವಧೆ ಮಾಡು, ಅವ್ನ ಕೆಟ್ಟ ಹೆಸರು ತಗೊಂಡು ವಾಲಿ ವಧೆ ಮಾಡಿ ಹಿಂದಿಂದ ಹೊಡೆದಂತೆ ಅಂತೆಲ್ಲ ನಾವೆಲ್ಲ ಕತೆ ಕೇಳ್ತೀವಲ್ಲ, ಅಂತೆಲ್ಲ ಅಪಕೀರ್ತಿಯನ್ನು ಪಡ್ಕೊಂಡು ಅವನು ವಿಭೀಷಣ್ ಶರಣಾಗತಿ ಒಪ್ಪಿ ಸಮುದ್ರ ಲಂಘನೆ ಮಾಡಿ ಅಲ್ಲಿ ಹೋದ ಮೇಲೆ ಏನು ಹೇಳ್ತಾನೆ, ಲಕ್ಷ್ಮಣನಿಲ್ಲದ ಸೀತೆ ನನಗೆ ಬೇಕಿಲ್ಲ. ಲಕ್ಷ್ಮಣ ಏನಾದರೂ ಸತ್ತೋದ ಅಂತಂದರೆ ಎಲ್ಲ ಕಪಿಸೇನೆ ಎದುರುಗಡೆ ನಿಂತಿರ್ತಾರೆ. ರಾಮ ಹೇಳ್ತಾನೆ, ಲಕ್ಷ್ಮಣ ಏನಾದ್ರು ಸತ್ತೋದ್ರೆ ನಾನು ಕೂಡ ಸಾಯ್ತೇನೆ ಹೇಳ್ತಾನೆ. ಯಾಕೆ? ಲಕ್ಷ್ಮಣನಿಗೆ ರಾಮನಲ್ಲಿ ಅನನ್ಯತಾ. ಎಲ್ಲಿ ಅನನ್ಯತಾ ಇಲ್ವೋ, ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ಎಲ್ಲಿ ಅನನ್ಯತಾ ಇರೋದಿಲ್ವೋ ಅಲ್ಲಿ ಯೋಗಕ್ಷೇಮವನ್ನು ಒಪ್ಪಿಕೊಳ್ಳುವ ಭಗವಂತ ಹೇಳಿಲ್ಲ. ಯಾವ ಯೋಗಕ್ಷೇಮವನ್ನು ಹೇಳಿದ್ದಾನೆ? ಯೋಗಕ್ಷೇಮ ವಹಾಮ್ಯಹಂ ಅನನ್ಯತಾ ನಿತ್ಯಯುಕ್ತಾನ. ಅದರಿಂದ ಇಲ್ಲಿ ಬಹಳ ಮುಖ್ಯ, ಈ ಅಂಶ ಬಹಳ ಮುಖ್ಯ. ಇನ್ನೂ ಒಂದಷ್ಟು ಘಟನೆ ಹೇಳ್ತೇನೆ ನಮ್ಮ ಸಮಯಕ್ಕೆ ತಕ್ಕಂತೆ.